ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ. ಇನ್ನು ಇವತ್ತು ಮಟನ್ ತೊಗೊಬಂದಿದ್ರು ನಮ್ಮ ಮನೆಯವರು. ಮಟನ್ ಸಾಂಬಾರು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿಕೊಂಡು ಒಗ್ಗರಣೆಗೆಲ್ಲನೂ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ನಮ್ಮನ್ನು ನಾವು ಚೆನ್ನಾಗಿ ಕೇರ್ ಮಾಡ್ಕೋಬೇಕು, ಒಂದು ಹ್ಯಾಪಿನೆಸ್ ಆಗಿ ಲೈಫ್ನ ಲೀಡ್ ಮಾಡಬೇಕು. ನಮಗೇನು ಬೇಕೋ ಅದನ್ನು ತಗೋಬೇಕು ಅಂತ ಅಂದರೆ, ಪರ್ಸ್ನಲ್ಲಾಗಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದರೆ ಲೈಫಲ್ಲಿ ಬ್ಯುಸಿಯಾಗಿ ಲೈಫ್ನ ಲೀಡ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ತುಂಬ ಒಂದು ಬ್ಯುಸಿಯಾಗಿ ಇಡೀ ದಿನನ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಅಂದರೆ, ಯಾವುದಾದ್ರೂ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು. ನಾವು ಯಾವಾಗ ಒಂದು ಕೆಲಸ ಮಾಡ್ತಾ ಹೋಗ್ತೀವಿ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಮೆಂಟಲ್ ಹೆಲ್ತು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾವು ಇವಾಗ ಅಬ್ಸರ್ವ್ ಮಾಡಿ ನೋಡಿ, ಏನೂ ಕೆಲಸ ಮಾಡೋದಿಲ್ಲ, ಬೆಳಗಿಂದ ಸಂಜೆ ತನಕ ಆರಾಮಾಗಿ ಓಡಾಡ್ಕೊಂಡಿರುವಂಥದ್ದಾಗಿರ್ಬೋದು. ಏನೋ ಒಂದು ಬೇಕಾಬಿಟ್ಟು ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂದಾಗ ಒಂದು ರೀತಿ ಮೆಂಟಲ್ ಹೆಲ್ತ್ ಅನ್ನೋದು ಚೆನ್ನಾಗಿರಲ್ಲ. ಒಂದು ಟೆನ್ಷನ್ಗಳಾಗಿರ್ಬೋದು, ಮತ್ತು ನಾವು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂದಾಗ ಒಂದು ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ. ನಮ್ಮನ್ನು ನಾವು ಚೆನ್ನಾಗಿ ಕೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದಿಷ್ಟು ಪ್ರಾಬ್ಲಮ್ಗಳು ತನಗೆ ತಾನೇ ಬಂದುಬಿಡ್ತವೆ. ನಾವು ಯಾವಾಗ ಒಂದು ಬ್ಯುಸಿಯಾದ ಲೈಫ್ ಸ್ಟೈಲ್ನ ಲೀಡ್ ಮಾಡಿಕೊಂಡು ಒಂದು ಫಿನಾನ್ಷಿಯಲಿ ಒಂದು ಸ್ವಲ್ಪ ಸ್ಟೇಬಲ್ ಆಗ್ತಾ ಹೋಗ್ತೀವಿ, ಲೈಫು ಕೂಡ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ರೀತಿ ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಯಾವಾಗ ಒಂದು ಬ್ಯುಸಿಯಿಂದ ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀವಿ, ತುಂಬಾ ಖುಷಿಯಾಗಿರ್ಬೋದು. ಲೈಫಲ್ಲಿ ನಾವು ಅಂದ್ಕೊಂಡಿರ್ತೀವಿ, ಇಷ್ಟೇನಾ ಲೈಫು, ಈ ರೀತಿ ಆಗೋಯ್ತಾ ಅಂತ ಅತಿ ಹೆಚ್ಚು ಯೋಚನೆ ಮಾಡ್ತಾನೆ ಒಂದು ಇಡೀ ದಿನನ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಅದನ್ನು ಬಿಟ್ಬಿಟ್ಟು ನಾವೊಂದು ಕಂಫರ್ಟ್ ಝೋನ್ ಅನ್ನೋದನ್ನು ಬಿಟ್ಟು ನಮ್ಮ ಬೌಂಡ್ರಿನ ನಾವು ಬ್ರೇಕ್ ಮಾಡಿ ಯಾವಾಗ ಒಂದು ಕೆಲಸ ಅನ್ನೋದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು. ನಮಗೆ ಗೊತ್ತಿರಲ್ಲ, ಅಷ್ಟೊಂದು ಹ್ಯಾಪಿನೆಸ್ ಅನ್ನೋದು ಕೂಡ ತಾನಾಗೇ ಬರುತ್ತೆ. ನಾವು ಯಾವಾಗ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಹೋಗ್ತೀವಿ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಏನಾದರೂ ಮಾಡ್ತೀನಿ, ನಾನು ಲೈಫಲ್ಲಿ ತುಂಬ ಚೆನ್ನಾಗಿರ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಇವಾಗ ಏನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಇದ್ದೀವಿ ಅಂತ ಅಂದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿರ್ತೀವಿ. ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕಷ್ಟ ಬಂದರೂ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟೊಂದೆಲ್ಲ ಕಷ್ಟ ಆಗೋಯ್ತಾ, ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಬಂದುಬಿಡ್ತಾ, ಯಾವ ರೀತಿ ಫೇಸ್ ಮಾಡೋದು ಅನ್ನೋದೇ ಒಂದು ಭಯ ಆಗಿಬಿಡುತ್ತೆ. ಮತ್ತು ಜಾಸ್ತಿ ಜನಗಳ ಜೊತೆ ಮಿಂಗಲ್ ಆಗೋದಿಲ್ಲ. ಮನೇಲಿದ್ದಾಗ ಮನೆಯವ್ರ ಜೊತೆ ಮಾತ್ರ ಮಾತಾಡುವಂಥದ್ದಾಗಿರ್ಬೋದು. ಒಂದಿಷ್ಟು ಅಷ್ಟಕ್ಕೆ ನಾವು ಒಂದು ಸ್ಟಿಕ್ ಆನ್ ಆಗಿಬಿಟ್ಟಿರ್ತೀವಿ. ಬಟ್ ಯಾವಾಗ ನಾವು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತಾ ಇರ್ತೀವಿ, ಒಂದು ಬ್ಯುಸಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ನಮಗೆ ಗೊತ್ತಿಲ್ಲದೇ ಎಷ್ಟು ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಫೇಸ್ ಮಾಡೋದನ್ನು ಕಲ್ತ್ಕೋತೀವಿ. ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಒಂದು ರೀತಿ ಭಯ ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ಏನೇ ತೊಂದರೆ ಬಂದರೂ ಕೂಡ ನಾನು ಅದನ್ನು ಚೆನ್ನಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಒಂದು ನಮ್ಮ ಮೇಲೆ ನಮಗೆ ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತಾ 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 ನೆಕ್ಸ್ಟ್ ಏನಾದರೂ ಮಾಡೋಣ, ಏನಾದರೂ ಒಂದು ಲೈಫಲ್ಲಿ ಕೆಲಸ ಅನ್ನೋದನ್ನು ಮಾಡೋಣ, ಒಂದು ಚೆನ್ನಾಗಿ ಜೀವನನ ಸಾಗಿಸೋಣ ಅನ್ನೋ ರೀತಿ ಮೈಂಡಲ್ಲಂತೂ ಯೋಚನೆಗಳು ಬಂದೇ ಬರುತ್ತೆ. ಒಂದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕು, ಒಂದು ಪಾಸಿಟಿವ್ ಲೈಫ್ನ ಲೀಡ್ ಮಾಡಬೇಕು, ಒಂದೊಳ್ಳೆ ರೀತಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ಕೆಲಸ ಮಾಡುವಂಥದ್ದು, ಒಂದು ಬ್ಯುಸಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಏನು ಆಗಿಬಿಡುತ್ತೆ ಅಂತ ಅಂದರೆ, ಅತಿಯಾದ ಕೋಪದಿಂದ ಆಗಿರ್ಬೋದು, ಒಂದು ಈಗೋಯಿಂದ ಆಗಿರ್ಬೋದು, ನಮ್ಮ ಬೇಜವಾಬ್ದಾರಿತನದಿಂದ ಆಗಿರ್ಬೋದು, ನಾವೇನೋ ರೆಸ್ಪಾನ್ಸಿಬಿಲಿಟಿನೇ ತಗೊಳ್ಳಲ್ಲ, ಒಂದು ಜವಾಬ್ದಾರಿ ಅನ್ನೋದನ್ನೇ ತಗೊಳ್ಳಲ್ಲ. ಯಾರೋ ಮಾಡ್ತಾರೆ ಬಿಡು, ನಾನೇ ಯಾಕೆ ಈ ಕೆಲಸ ಮಾಡಬೇಕು, ನಾನೇ ಯಾಕೆ ಒಂದು ಜವಾಬ್ದಾರಿನ ತಗೋಬೇಕು ಅನ್ನೋ ಒಂದು ಬೇಜವಾಬ್ದಾರಿನ ತೋರಿಸ್ಲಿಕ್ಕೆ ಹೋಗ್ತೀವಿ. ಆವಾಗ ನಾವು ಅತಿ ಹೆಚ್ಚು ಸೋಂಬೇರಿಗಳಾಗುವಂಥದ್ದಾಗಿರ್ಬೋದು. ಇವಾಗ ಒಂದು ಫ್ಯಾಮಿಲಿ ಇದೆ ಅಂತ ಅಂದರೆ ಮೇಯ್ನ್ ಪಾರ್ಟ್ ನಾವು ಫ್ಯಾಮಿಲಿಲಿ ತಂದೆಗೆ ಅಂದರೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ತಂದೆನೇ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಅವರೇ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಸಂಸಾರನ ಚೆನ್ನಾಗಿ ನಿಭಾಯಿಸಲಿಲ್ಲ ಅಂತ ಅಂದ್ಬಿಟ್ರೆ ಒಂದು ಫ್ಯಾಮಿಲಿನೇ ಸರಿಯಾಗಿರಲ್ಲ. ಅಂತಂದರೆ ಸರಿಯಾಗಿ ಚೆನ್ನಾಗಿ ಒಂದು ಹ್ಯಾಪಿಯಾಗಿ ಕಳೀಲಿಕ್ಕೆ ಆಗೋದಿಲ್ಲ ಅಲ್ವಾ. ಮೇಯ್ನು ಪಿಲ್ಲರೇ ಚೆನ್ನಾಗಿಲ್ಲ ಅಂತ ಅಂದಾಗ ಅದ್ರ ಕೆಳಗಡೆ ಇರುವಂಥ ಒಂದು ಫ್ಯಾಮಿಲಿ ಅನ್ನೋದು ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನೇ ಯಾಕೆ ಮಾಡಬೇಕು, ನಾನೇ
ಸಂಸಾರನ ಸಾಗಿಸ್ಬೇಕಾ, ನಾನು ಒಬ್ಬನೇ ದುಡಿಬೇಕಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ, ತಾಯಿಯಾಗಲಿ ತಂದೆ ಆಗಲಿ ಈ ರೀತಿ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಮಕ್ಕಳು ಲೈಫ್ ಹೇಗಾಗ್ಬಿಡುತ್ತೆ ಅಲ್ವಾ. ಅದ್ರ ಬಗ್ಗೆನೂ ನಾವು ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಮ ಜವಾಬ್ದಾರಿ ಏನಿದೆ, ನಾನು ಒಬ್ಬರು ತಾಯಿಯಾಗಿ ನನ್ನದೇ ಒಂದಿಷ್ಟು ಜವಾಬ್ದಾರಿಗಳಿದೆ, ಒಬ್ಬರು ಅಮ್ಮನಾಗಿ ನನ್ನದೇ ಒಂದಿಷ್ಟು ಜವಾಬ್ದಾರಿಗಳಿದೆ ಅಂತ ನಾವು ಓನಾಗಿ ಯಾವಾಗ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀವಿ, ಒಂದು ಖುಷಿಯಾಗಿರ್ತೀವಿ, ಒಂದು ಹ್ಯಾಪಿನೆಸ್ ಅನ್ನೋದು ತಾನಾಗೇ ಬಂದುಬಿಡುತ್ತೆ. ಬೇರೆಯವ್ರು ನೋಡಿ ಅನ್ಕೋತಾ ಇರ್ತೀವಿ, ಬೇರೆಯವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ಅವ್ರ ಲೈಫಲ್ಲಿ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ ಅಂತ. ಇವಾಗ ತುಂಬ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ತುಂಬ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ತುಂಬ ವೀಡಿಯೋಸ್ ನೋಡ್ತಾ ಇರ್ತೀವಲ್ವ. ಆಗ ಆಗ ಅನ್ನಿಸುತ್ತೆ ನಮಗೆ, ನಮ್ಮ ಫ್ಯಾಮಿಲಿ ಯಾಕೆ ಆ ರೀತಿ ಖುಷಿಯಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನಮಗೆ ಯಾಕೆ ಈ ರೀತಿ ಕಷ್ಟ ಬರ್ತಿದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಆ ರೀತಿ ಖುಷಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು, ನಮ್ಮ ಫ್ಯಾಮಿಲಿನೂ ಕೂಡ ಹ್ಯಾಪಿಯಾಗಿರಬೇಕು ಅಂದರೆ ನಾವು ಯಾವ ರೀತಿ ಒಂದು ಜವಾಬ್ದಾರಿ ತಗೊಂಡು ಲೈಫ್ನ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅನ್ನೋದ್ರ ಬಗ್ಗೆ ಥಿಂಕಿಂಗು ಕೂಡ ಮಾಡೋದಿಲ್ಲ. ಅಂದರೆ ನಾವು ನೋಡೋದೆಲ್ಲ ನಿಜ ಅಂತ ಅಂದ್ಕೊಂಡಿರ್ತೀವಿ. ಎಲ್ಲರ ಫ್ಯಾಮಿಲಿಗಳಲ್ಲೇ ಕಷ್ಟ ಅನ್ನೋದಿರುತ್ತೆ, ಒಂದು ಜಗಳ ಅನ್ನೋದಿರುತ್ತೆ, ಒಂದು ಮನಸ್ತಾಪ ಅನ್ನೋದಿರುತ್ತೆ. ಒಂದು ಸಂಸಾರ ಅಂದಮೇಲೆ ಗಂಡ ಆಗಲಿ ಹೆಂಡತಿ ಆಗಲಿ ಜಗಳ ಆಡುವಂಥದ್ದಾಗಿರ್ಬೋದು, ಚೆನ್ನಾಗಿರುವಂಥದ್ದಾಗಿರ್ಬೋದು, ಇದೆಲ್ಲ ಕಾಮನ್ನು ಅಂತ. ಅಂದರೆ ಹಾಗೇ ಒಂದು ತುಂಬ ಖುಷಿಯಾಗಿದ್ದಾರೆ ಅನ್ನೋದು ಸುಳ್ಳು. ಎಲ್ಲರ ಫ್ಯಾಮಿಲಿ ಕೂಡ ಒಂದೊಂದು ಸಲ ಜಗಳ ಬರುವಂಥದ್ದಾಗಿರ್ಬೋದು, ಇದೆಲ್ಲ ಇರುತ್ತೆ. ಅದನ್ನು ಬ್ರೇಕ್ ಮಾಡಿ ಒಂದು ಹ್ಯಾಪಿಯಾಗಿ ಎಷ್ಟೇ ಪ್ರಾಬ್ಲಮ್ ಬಂದರೂ ಕೂಡ ಇಬ್ಬರು ಜೊತೆಲಿದ್ದು ಒಂದು ಫ್ಯಾಮಿಲಿನ ಚೆನ್ನಾಗಿ ಲೀಡ್ ಮಾಡಬೇಕು, ಒಂದು ಸಂಸಾರ ಅನ್ನೋದನ್ನು ಚೆನ್ನಾಗಿ ನೀಗಿಸ್ಕೊಂಡು ಲೈಫ್ನ ಮುಂದೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವಲ್ವ. ಆವಾಗಲೇ ಒಂದು ಲೈಫಲ್ಲಿ ತುಂಬ ಖುಷಿಯಾಗಿರುವಂಥದ್ದಾಗಿರ್ಬೋದು, ಒಂದು ರೀತಿ ಹ್ಯಾಪಿನೆಸ್ ಅನ್ನೋದು ಕೂಡ ತಾನಾಗೇ ಬಂದುಬಿಡುತ್ತೆ. ಲೈಫಲ್ಲಿ ತುಂಬ ಬ್ಯುಸಿಯಾಗಿ ನೋಡಿ ಎಷ್ಟೆಲ್ಲ ಖುಷಿ ಅನ್ನೋದು ಅಂತಂದರೆ ನಾವು ಅಂದ್ಕೊಂಡೇ ಇರೋದಿಲ್ಲ, ಈ ರೀತಿ ಎಲ್ಲ ಇರುತ್ತಾ ಜೀವನ ಅನ್ನೋದು ನಮ್ಮ ಯೋಚನೆನೂ ಕೂಡ ಮಾಡೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮನ್ನು ನಾವು ಯಾವಾಗ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀವಿ ಏನೂ ಯೋಚನೆ ಬರೋದಿಲ್ಲ, ನಮ್ಮ ಮೈಂಡ್ ಬೇರೆ ಕಡೆ ಡೈವರ್ಟು ಕೂಡ ಆಗೋದಿಲ್ಲ, ಬೇರೆಯವ್ರ ಬಗ್ಗೆ ಯೋಚನೆನೂ ಕೂಡ ಮಾಡೋದಿಲ್ಲ. ಅವ್ರು ಹಂಗಂತೆ ಅವ್ರು ಹಿಂಗಂತೆ ಅಂತ ನಮ್ಗೆ ಅನ್ನೆಸೆಸರಿ ಥಾಟ್ಸು ಕೂಡ ಬರೋದಿಲ್ಲ. ನಮ್ಮ ಲೈಫ್ ಏನಿದೆ ಅದನ್ನು ಚೆನ್ನಾಗಿ ಅಂದರೆ ನಿಭಾಯಿಸ್ಕೊಂಡು ಹೋಗೋಣ, ಒಂದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಕಳಿಯೋಣ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಇನ್ನು ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು. ನಮ್ಮ ಮನೇಲಿ ಏನು ಅಂದರೆ ಮಕ್ಕಳು ಇಬ್ಬರೂ ತಿನ್ನೋದಿಲ್ಲ, ನಾನ್ ವೆಜ್ ಅಂದರೆ ಅವ್ರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಮತ್ತು ಚಿಕನ್ ಫ್ರೈ ಈ ಥರದ್ದು ತಿನ್ಕೋತಾರೆ, ಸಾಂಬಾರಲ್ಲಿ ಇಷ್ಟಪಟ್ಟು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಸೊಪ್ಪಿತ್ತು, ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ಇತ್ತು ಅಂತ ಅಂದ್ಬಿಟ್ಟು ದಾಲ್ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಅಡುಗೆ ಆಗುವಷ್ಟರಲ್ಲಿ, ಮಟನ್ ಸಾಂಬಾರು ಆಗುವಷ್ಟರಲ್ಲಿ ದಾಲ್ನೂ ಕೂಡ ರೆಡಿ ಮಾಡಿಕೊಂಡ್ರೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಲೈಫಲ್ಲಿ ತುಂಬ ಬ್ಯುಸಿಯಾಗಿ ನೋಡಿ ನಮ್ಗೆ ಯಾವ ತಲೆನೋವು ಇರೋದಿಲ್ಲ, ಅಷ್ಟು ನಮಗೆ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ. ಅಂತ ಅಂದರೆ ನಮ್ಮ ಕೆಲಸದ ವಿಚಾರವಾಗಿ ಸ್ಟ್ರೆಸ್ ಇರ್ತದೆ, ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಜಾಸ್ತಿ ಥಿಂಕಿಂಗ್ ಮಾಡುವಂಥದ್ದಾಗಿರ್ಬೋದು, ಅನ್ನೆಸೆಸರಿ ಥಾಟ್ಸ್ ಬರುವಂಥದ್ದಾಗಿರ್ಬೋದು, ಅನ್ನೆಸರಿ ಮಾತಾಡುವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ನಮ್ಗೆ ಮಾಡಲಿಕ್ಕೆ ಟೈಮು ಕೂಡ ಇರೋದಿಲ್ಲ, ಅಷ್ಟು ನಮಗೆ ಪೇಷನ್ಸು ಕೂಡ ಇರೋದಿಲ್ಲ. ನನ್ನ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ, ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾವು ಫೋಕಸ್ ಎಲ್ಲ ನಮ್ಮ ಮೇಲೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಕೆಲವೊಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ನಾವು ಬೇರೆಯವ್ರ ಬಗ್ಗೆ ಜಾಸ್ತಿ ಕೇರಿಂಗ್ ಮಾಡಿಬಿಟ್ಟು ತುಂಬ ಒಂದು ನೆಮ್ಮದಿ ಅನ್ನೋದನ್ನ ಹಾಳು ಮಾಡ್ಕೊಂಡಿರ್ತೀವಿ. ಆ ರೀತಿ ಆಗಬಾರ್ದು ಅಂತ ಅಂದರೆ ಲೈಫಲ್ಲಿ ತುಂಬ ಬ್ಯುಸಿ ಆಗಿರುವಂಥದ್ದು ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನಮಗೂ ಕೂಡ ಒಂದು ರೀತಿ ಖುಷಿ, ನಾನು ಟೈಮ್ ವೇಸ್ಟಿಂಗ್ ಏನು ಮಾಡ್ತಾಯಿಲ್ಲ, ಚೆನ್ನಾಗಿ ಕೆಲಸ ಮಾಡಿಕೊಂಡು ಜೀವನನ ಸಾಗಿಸ್ತಾ ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಅಲ್ವಾ. ಇವಾಗ ಒಬ್ಬರು ಹೌಸ್ ವೈಫ್ ಆಗಿದ್ರೂ ಕೂಡ ನಾವು ಸ್ವಲ್ಪನಾದರೂ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ, ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ನಮ್ಮ ಮೇಲೆ ನಮಗೊಂದು ರೀತಿ ಪ್ರೌಡ್ ಫೀಲ್ ಬರುತ್ತೆ. ಮನೇನ ಮ್ಯಾನೇಜ್ ಮಾಡಿಕೊಂಡು, ಹಸ್ಬೆಂಡ್ನ ನೋಡಿಕೊಂಡು, ಒಂದು ಫ್ಯಾಮಿಲಿ ಅನ್ನೋದನ್ನು ನೋಡಿಕೊಂಡು, ಅದ್ರ ಮಧ್ಯೆ ನಾನು ಕೂಡ ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ, ನಾನು ಕೂಡ ಸ್ವಲ್ಪ ಅರ್ನ್ ಮಾಡ್ತಿದ್ದೀನಿ, ಫಿನಾನ್ಷಿಯಲಿ ಸ್ವಲ್ಪ ನಾನು ಕೂಡ ಸೇವಿಂಗ್ಸ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ಒಂಥರ ಚೆನ್ನಾಗಿರುತ್ತೆ. ಇವಾಗ ಆಫ್ಟರ್ ಮ್ಯಾರೇಜ್ ಯಾವ ರೀತಿ ಆಗಿಬಿಡುತ್ತೆ ಅಂತ ಅಂದರೆ ಚಿಕ್ಕ ಪುಟ್ಟ ವಸ್ತು ತಗೋಬೇಕು ಅಂದರೂ ಕೂಡ ನಾವು ಪದೇ ಪದೇ ಹಸ್ಬೆಂಡ್ನ ಕೇಳುವಂಥದ್ದಾಗಿರ್ಬೋದು. ಈ ರೀತಿ ಮಾಡ್ತಾನೆ ಇದ್ದರೆ ಒಂದು ರೀತಿ ಬೇಜಾರಂತ ಅನಿಸ್ಬಿಡುತ್ತೆ. ನಮಗೆ ಏನು ತಗೋಬೇಕು, ನಾನು ಇಷ್ಟಪಟ್ಟದನ್ನು ತಗೋಬೇಕು, ಅದನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಎಲ್ರದ್ದು ಇದೇ ರೀತಿ ಆಗಲ್ಲ ಅಂತ ಅಂದರೆ ನನಗಾಗಿದ್ದ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮದುವೆಗಿಂತ ಮುಂಚೆ ನಮ್ಗೆ ಅಷ್ಟು ಏನೂ ಇರೋದಿಲ್ಲ, ಬಟ್ ಆಫ್ಟರ್ ಮ್ಯಾರೇಜೇ ಜಾಸ್ತಿ. ಏನಾದರೂ ಒಂದು ತಗೋಬೇಕು ಅಂದರೂ ಕೂಡ ಯಾವ ರೀತಿ ಕೇಳೋದು ಅನ್ನೋ ರೀತಿ ಒಂದು ಯೋಚನೆ ಅಂತೂ ಇದ್ದೇ ಇರುತ್ತೆ. ಅದೆಲ್ಲ ನಾವು ಬ್ರೇಕ್ ಮಾಡಬೇಕು ಅಂತ ಅಂದರೆ ಒಂದು ಬ್ಯುಸಿ ಆಗಿರುವಂಥದ್ದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ.